ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೀಟ್ನ ಉಪಯೋಗ ಮಾಡಿ ಮೃದುವಾಗಿರೋ ಮತ್ತು ಸ್ಪಾಂಜಿಯಾಗಿರೋ ದೋಸೆ ರೆಸಿಪಿ. ಇದು ಇನ್ಸ್ಟೆಂಟ್ ರೆಸಿಪಿ, ದಿಢೀರನೆ ಮಾಡೋ ದೋಸೆ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಮುಚ್ಚಳನ ಮುಚ್ಚಿ ಈ 3 ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ರವೆ ಕೂಡ ಸ್ವಲ್ಪ ಮಟ್ಟಕ್ಕಷ್ಟು ನುಣ್ಣಗಾದರೆ ಒಳ್ಳೆಯದು, ದೋಸೆ ಚೆನ್ನಾಗಿ ಬರುತ್ತೆ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, 1 ಗ್ಲಾಸಷ್ಟು ನೀರು ಕಲಿಸ್ಕೋಬೇಕು ಚೆನ್ನಾಗಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಹದ. ಇದನ್ನು ಸುಮಾರು ಒಂದು 5 ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸಮಯ ಇದ್ದರೆ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಸಮಯ ಇಲ್ಲ ಅಂದರೆ 5 ನಿಮಿಷ ನೆನೆಸ್ಕೊಂಡ್ರು ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಹಿಟ್ಟು ತೀರನೇ ಜಾಸ್ತಿ ಗಟ್ಟಿ ಏನು ಬಂದಿಲ್ಲ. ಮತ್ತೊಮ್ಮೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈನೋ ಪೌಡರು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಈನೋ ಪೌಡರ್ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ದೋಸೆ ಹಿಟ್ಟು ನೆನ್ಪಿಟ್ಕೊಳ್ಳೋ ತೀರನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಅಥವಾ ತೀರನೇ ಜಾಸ್ತಿ ತೆಳುವಾಗೋಬೇಡ. ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿಲಿದ್ದರೆ ಒಳ್ಳೆಯದು. ಇದಕ್ಕೆ ಇಷ್ಟ ಇದ್ದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಅದನ್ನೆಲ್ಲ ಹಾಕ್ಕೋಬೋದು. ಎಣ್ಣೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಈ ದೋಸೆ ಹೆಂಚಿಗೆ ಅಂಟ್ಕೊಳ್ಳಲ್ಲ. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ, ಅಥವಾ 2 ಕಡೆ ಇಷ್ಟ ಇದ್ದರೆ ಬೇಯಿಸ್ಕೋಬೋದು. ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.